ರಾಮೋಜಿ ಫಿಲ್ಮ್ ಸಿಟಿ ಘೋಸ್ಟ್ಲಿ ಸ್ಪಿರಿಟ್ಸ್. ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ನೊಂದಿಗೆ ಎರಡನೇ ಅತಿದೊಡ್ಡ ಸಂಯೋಜಿತ ಚಲನಚಿತ್ರ ನಗರ, ರಾಮೋಜಿ ಫಿಲ್ಮ್ ಸಿಟಿಯನ್ನು ನಿರ್ಮಾಪಕ ರಾಮೋಜಿ ರಾವ್ ಅವರು 1996ರಲ್ಲಿ ಉದ್ಘಾಟಿಸಿದರು. ಈ ಮೈದಾನವು ಮೂಲತಃ ನಿಜಾಮರಿಗೆ ಸೇರಿದ್ದರಿಂದ ಸತ್ತ ಸೈನಿಕರ ಪ್ರೇತಾತ್ಮಗಳು ಈ ಪ್ರದೇಶವನ್ನು ವ್ಯಾಪಿಸುತ್ತವೆ ಎಂದು ನಂಬಲಾಗಿದೆ. ಇದು ಹೈದರಾಬಾದ್ನ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಭಯಾನಕ ಘಟನೆ, ಕೋಣೆಯ ಸುತ್ತಲೂ ಚದುರಿದ ಉಳಿದ ಆಹಾರ, ವಿಚಿತ್ರವಾದ ಉರ್ದು ಪದಗಳಿಂದ ಕನ್ನಡಿಗಳು ಗೀಚಿದವು. ಫಿಲ್ಮ್ ಸಿಟಿ ಇಂತಹ ಹಲವಾರು ಖಾತೆಗಳಿಗೆ ಹೆಸರುವಾಸಿಯಾಗಿದೆ. ಹೈದರಾಬಾದ್ನಲ್ಲಿರುವ ಈ ದೆವ್ವದ ಸ್ಥಳದ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ಮತ್ತು ಮನರಂಜಿಸುವ ಸಂಗತಿಯೆಂದರೆ ದೆವ್ವಗಳು ತಮ್ಮ ನೆಚ್ಚಿನ ಹುಡುಗಿಯರನ್ನು ಹೊಂದಿವೆ. ಈ ದೆವ್ವಗಳು ಹುಡುಗಿಯರ ಬಟ್ಟೆಗಳ ಮೇಲೆ ದಾಳಿ ಮಾಡುತ್ತವೆ, ಬಾತ್ರೂಮ್ ಬಾಗಿಲುಗಳನ್ನು ಕಟ್ಟುನಿಟ್ಟಾಗಿ ಬಡಿಯುತ್ತವೆ ಮತ್ತು ಹುಡುಗಿಯರು ಬದಲಾಯಿಸುವ ಕೊಠಡಿಗಳಲ್ಲಿ ಕಾಣಿಸಿಕೊಳ್ಳುವ ಭಯಾನಕ ಚಿತ್ರಗಳಿಗೆ ಕಾರಣವಾಗಿವೆ ಎಂದು ಆರೋಪಿಸಲಾಗಿದೆ. ಕಾಡುವ ಘಟನೆ, ಕೆಲವು ಸಾಕ್ಷಿಗಳು ಹೇಳಿಕೊಳ್ಳುತ್ತಾರೆ, ಚಲನಚಿತ್ರದ ಶೂಟಿಂಗ್ನಲ್ಲಿದ್ದಾಗ, ಉನ್ನತ ಸ್ಥಾನಗಳಿಂದ ಸ್ಪಾಟ್ಲೈಟ್ಗಳನ್ನು ನಿರ್ವಹಿಸುವ ನಿರ್ಮಾಣ ತಂಡದ ಕೆಲಸಗಾರರು, ಕ್ರೂರವಾಗಿ ತಳ್ಳಲ್ಪಟ್ಟಂತೆ ಕೆಳಗೆ ಬಿದ್ದರು. ಹೆಚ್ಚಿನ ಘಟನೆಗಳು ಹೋಟೆಲ್ ಕೊಠಡಿಗಳಲ್ಲಿ ದೆವ್ವಗಳ ಉಪಸ್ಥಿತಿಯನ್ನು ಸೂಚಿಸುತ್ತವೆ.